ವೆಲ್ಕಮ್ ಟು ಮೈ ನಾಟ್ ನಾಕ್ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಏನು ಅಂತ ಅಂದರೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಸೊ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಐ ವುಡ್ ಲೈಕ್ ಟು ಸೇ ದಟ್ ಸೊ ಟರ್ನ್ ಯುವರ್ ಸ್ಯಾರೀಸ್ ಇಂಟು ಕುರ್ತಾಸ್, ಗೌನ್ಸ್, ವಾಟ್ ಎವರ್ ಯು ವಾಂಟ್. ಸೊ ಏನು ಅಂತಂದರೆ ಇದೊಂದು ಬ್ಯೂಟಿಫುಲ್ ಕಾಟನ್ ಸ್ಯಾರಿ. ಈ ಸ್ಯಾರಿನ ನಾನು ಏನು ಮಾಡ್ತಿದ್ದೀನಿ ಅಂದರೆ ಬ್ಯೂಟಿಫುಲ್ ಒಂದು ಕುರ್ತಾ ಮಾಡೋಣ ಅಂತ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಈ ಸ್ಯಾರಿಗೆ ಒಂದು 8 years ಅಂತೂ ಆಗಿದೆ. ಈ ಸ್ಯಾರಿಗೆ 8 years ಅಬೋ ಆಗಿದೆ. ಸೊ ಈ ಸ್ಯಾರಿನ, ಇದು ಕಾಟನ್ ಸ್ಯಾರಿ, ಈ ಸ್ಯಾರಿನ ನಾನು ಸುಮ್ಮನೆ ಇಟ್ಟು ವೇಸ್ಟ್ ಆಗ್ತಿತ್ತು ನಾವು ಮುಂದೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಬಂದು ಕುರ್ತಾ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಎಸ್, ವಿಲ್ ಸ್ಟಾರ್ಟ್ ನಾವು ಸ್ಟಿಚಿಂಗ್, ಕಟಿಂಗ್. ದಿಸ್ ವ್ಲಾಗ್ ಈಸ್ ಕಂಪ್ಲೀಟ್ಲಿ ಅಬೌಟ್ ಸ್ಟಿಚಿಂಗ್ ಆ್ಯಂಡ್ ಕಟಿಂಗ್. ಸೊ ನನ್ನ ಹತ್ರ ಕಟಿಂಗ್ ಟೇಬಲ್ ಇಲ್ಲ. ಸೊ ಯೂಶ್ವಲಿ ನಾನು ಮಾಡೋದು ಅಪರೂಪಕ್ಕಾಗಿಲ್ಲ. ಕಟಿಂಗ್ ಟೇಬಲ್ ಇಲ್ಲದೆ ಅದಕ್ಕೆ ನಾನು ಫ್ಲೋರಲ್ಲೇ ಕಟಿಂಗ್ ಮಾಡ್ಕೊತೀನಿ, ಫ್ಲೋರ್ ಮೇಲೇ ಬಟ್ಟೆ ಹಾಕಿ. ಚುಂಚಾ ಬನ್ನಿ ಹೀಗೆ ಹೋಗು. ಸೊ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಮೇ ಬಿ ವೈಟ್ ಮೇಲೆ ಇದು ಯೆಲ್ಲೋ ಕಲರ್ ಇದೆ. ಸೊ ಹಾಗೆ ಪಾಪ ಎಷ್ಟು ಕ್ಯೂಟಾಗಿ ಬಂದು ಮಲ್ಕೊಂಡ ನನ್ನ ಪಕ್ಕ. ಹಾಕೋ ಬಂಗಾರ. ಏನಕ್ಕೆ ಏನಾಯಿತು? ಇವತ್ತೇ ಎಷ್ಟು ಕ್ಯೂಟಾಗಿ ಬಂದಿದ್ದಾನೆ ಇವನು. ಸೊ ಕ್ಯೂಟ್. ನಂಗೆ ಆ್ಯಕ್ಚುಲಿ ಇವಾಗ ಸ್ಟಿಚ್ ಕಟಿಂಗ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಇವನು. ಆ್ಯಕ್ಚುಲಿ ಇಟ್ಸ್ ಆಲ್ಮೋಸ್ಟ್ ಎಂಡ್ ಪಾರ್ಟಿಗೆ ಬಂದಿದ್ದೀನಿ. ನಾನು ಅವಾಗಲೇ ಎಲ್ಲ ಏನು ವಿಡಿಯೋ ಮಾಡೋದಕ್ಕಾಗಿಲ್ಲ. ಬಿಕಾಸ್ ದ ಥಿಂಗ್ ಈಸ್ ಏನು ಅಂತಂದರೆ ಚುಂಚ ತುಂಬ ಹಿಂಸೆ ಕೊಡ್ತಿದ್ದ, ವಿಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಆ್ಯಂಡ್ ನಂತರ ಇನ್ನೂ ಟ್ರೈಪಾಡ್ ಏನೂ ಇಲ್ಲ. ಸೊ ನಾನೇ ಸಿಂಗಲ್ ಹ್ಯಾಂಡಲ್ ಮಾಡೋದಕ್ಕೆ ಸ್ವಲ್ಪ ತುಂಬಾ ಕಷ್ಟ ಆಯಿತು. ಸೊ ಹಂಗಾಗಿ ಐ ಥಾಟ್ ಆಫ್ ಓಕೆ ಚುಕ್ ಮಾಡೋಣ, ಆಮೇಲೆ ಲೇಟರ್ ನೋಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಇದೆ. ಬಟ್ ಟೆನ್ಷನಲ್ಲಿ ಟೈಮ್ ಇಲ್ಲದೆ ಇರೋ ರೀಸನಿಂದ ಸ್ಟಿಚಿಂಗ್ ಆಗೋಯ್ತು, ಆಲ್ಮೋಸ್ಟ್ ಕಂಪ್ಲೀಟೆಡ್. ಸೊ ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ವಿಲ್ ಸಿ ಎಷ್ಟು ಚೆನ್ನಾಗಿ. ಬಟ್ ವೈಟ್ ಕಲರ್ ಇರೋದ್ರಿಂದ ಇದು ಟಾಪು ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ನಾನು ಸಿಂಪಲಾಗೆ ಸಿಂಪಲಾಗಿ ಅಂದರೆ ಸಿಂಪಲ್ ಡಿಸೈನ್ಸಲ್ಲಿ ಸ್ಟಿಚ್ ಮಾಡ್ತಾ ಇರೋದು. ಸೊ ಹಾಗಾಗಿ ದಿಸ್ ಗೋನ್ ಬಿ ವೆರಿ ಬ್ಯೂಟಿಫುಲ್ ಟಾಪ್ ಅಂತ ಅನಿಸುತ್ತೆ. ಒಂದು ಸೈಡ್ ಸ್ಟಿಚ್ ಆಯಿತು, ಇದು ಒಂದು ಸೈಡ್ ಮಾಡಬೇಕು. ಒಂದು ನಿಮಿಷ ಇದು ಮಾಡಿಬಿಟ್ಟು ತೋರಿಸ್ತೀನಿ. ಅವಾಗ ನಾನು ಎಷ್ಟು ಫ್ರೆಶ್ಶಾಗಿ ಕುತ್ಕೊಂಡೆ ಗೊತ್ತಾ, ಸ್ಟಿಚ್ ಮಾಡಬೇಕಂದಾಗ ಎಷ್ಟು ಫ್ರೆಶ್ ಆಗಿದ್ದೆ, ಅಷ್ಟೇ ಫ್ಲಕ್ಚುಯೇಟ್ ಆಗಿಬಿಟ್ಟೆ. ಬಿಕಾಸ್ ಇಟ್ ಹ್ಯಾಪನ್, ಸ್ಟಿಚಿಂಗ್ ಅಂದರೆ ಫ್ಲಕ್ಚುಯೇಷನ್ ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಅದರಲ್ಲೂ ನನಗೆ ಅಂತೂ ನಾನೇನು ರೆಗ್ಯುಲರಾಗಿ ಸ್ಟಿಚ್ ಮಾಡಲ್ಲ. ಇಟ್ಸ್ ಲೈಕ್ ವೆರಿ ತುಂಬ ಅಪರೂಪ ನಾನು ಸ್ಟಿಚ್ ಮಾಡೋದು. ಸೊ ಸಮ್ಟೈಮ್ಸ್ ನನಗೆ ಏನಾದ್ರು ಬೇಕು ಅಂದಾಗ ಅಷ್ಟೇ ಮಾಡ್ಕೊತಾ ಇರೋದು. ಸೊ ಹಾಗಾಗಿ ಅದು ಮಿಸ್ ಆಗುತ್ತೆ, ಇಲ್ಲಿ ಕಟಿಂಗ್ ಮಿಸ್ ಆಗುತ್ತೆ, ಮೆಜರ್ಮೆಂಟ್ ಮಿಸ್ ಆಗುತ್ತೆ, ಅದು ಅಂತ ಕಟಿಂಗ್ಗೆ ತುಂಬ ಟೈಮ್ ತೊಗೊಬಿಡ್ತು ನನಗೆ. ಸಿಂಪಲ್ ಥಿಂಗ್ ಬಟ್ ಸ್ಟಿಲ್ ಇಟ್ ಟುಕ್ ಲಾಟ್ ಆಫ್ ಟೈಮ್. ಆಗ ನಿಮಗೆ ಏನು ಅನ್ಸಲ್ಲ, ಲೈಕ್ ಇಟ್ಸ್ ನಾರ್ಮಲ್ ಅನ್ಸ. ನಾನು ನಾಳೆ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ತೋರಿಸ್ತೀನಿ. ದೆನ್ ಯು ಅಬ್ಸಲ್ಯೂಟ್ಲಿ ಯು ಆಲ್ ವಿಲ್ ಸೇ ದಟ್ ವಾವ್ ಅನ್ನೋಂಗೆ ಇರುತ್ತೆ. ಸೊ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ. ಹಾಯ್ ಅಗೇನ್. ಓಕೆ ಅಡ್ಜಸ್ಟ್ ಮಾಡ್ಕೊತೀನಿ. ಓಕೆ ಏನಂದರೆ ಲೈಕ್ ಅವತ್ತು ಫುಲ್ ನಾನು ಕಂಪ್ಲೀಟ್ ಮಾಡೋದಕ್ಕಾಗಿಲ್ಲ ಟಾಪ್ನ. ಸೊ ಅವತ್ತು ನಾನು ಬ್ಯಾಂಗ್ಳೂರಿಗೆ ಬೇರೆ ಹೋಗಬೇಕಿತ್ತು, ಹಾಗಾಗಿ ಆಗಿಲ್ಲ, ಟೈಮ್ ಅಡ್ಜಸ್ಟ್ ಆಗಿಲ್ಲ ಕಂಪ್ಲೀಟ್ ಮಾಡೋದಕ್ಕೆ. ಬಟ್ ಇವತ್ತು ನಂಗೆ ಆಪ್ಷನ್ ಇಲ್ಲ, ಇವತ್ತು ನಾನು ಮಾಡಲೇಬೇಕು. ಸೊ ಹಾಗಾಗಿ ಆ್ಯಕ್ಚುಲಿ ಇದೆಲ್ಲ ಲೈಕ್ 1 ಡೇಲಿ ಕಂಪ್ಲೀಟ್ ಆಗಿಬಿಡುತ್ತೆ. 1 day ಇಸ್ ಮೋರ್ ದೆನ್ ಎನಫ್ ಆ್ಯಕ್ಚುಲಿ. ಬಟ್ ಏನು ಮಾಡೋದು, ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಇವಾಗ ಸ್ಟಿಚ್ ರೆಡಿ ಮಾಡ್ತಾ ಇದ್ದೀನಿ. ಬಟ್ ಆದರೆ ಏನು ಗೊತ್ತಾ, ಎಷ್ಟೊಂದು ಟೈಮ್ ಆದಮೇಲೆ ಸ್ಟಿಚ್ ಮಾಡ್ತಿರೋದ್ರಿಂದ ಕೆಲವೊಂದೊಂದು ಏನು ಹೇಳ್ತಾರೆ, ನಂಗೊಂದು ಸ್ವಲ್ಪ ಇದೇನೋ ಕ್ಯಾಲ್ಕುಲೇಷನ್ ಮಾಡ್ತೋಗ್ಬಿಟ್ಟು ಡೈಮೆನ್ಷನ್ ಮೆಷರ್ಮೆಂಟ್ ಎಲ್ಲ. ಸೊ ಹಾಗಾಗಿ ಸ್ವಲ್ಪ ಆಲ್ಟ್ರೇಷನ್ ಅದು ಇದು ಅಂತಲೂ ಟೈಮ್ ತೊಗೊತ್ತು. ಬಟ್ ಸ್ಟಿಲ್ ಹೆಂಗೆ ಮಾಡಿದ್ರು ಇದನ್ನ ಇವತ್ತು ಅಟೆನಿಕೋಸ್ಟ್ ಫಿನಿಶ್ ಮಾಡಲೇಬೇಕು. ಡನ್. ಒನ್ ಮೋರ್ ಥಿಂಗ್ ಏನು ಗೊತ್ತಾ, ಆ್ಯಕ್ಚುಲಿ ನಂಗೆ ಎಷ್ಟೊಂದು ತುಂಬ ಜನ ಹೇಳ್ತಾರೆ ಆನ್ಲೈನಲ್ಲ ಆಫ್ಲೈನಲ್ಲಿ, ಏನು ಕನ್ಸಿಸ್ಟೆನ್ಸಿ ಇಲ್ಲ, ವ್ಲಾಗ್ ಮಾಡಲ್ಲ ನೀನು ಕರೆಕ್ಟಾಗಿ, ನೀನು ಬೇಗ ಚೆನ್ನಾಗಿ ಮಾಡ್ತಿದ್ಯಾ
ಬಟ್ ಏನು ಅಂದರೆ ಕನ್ಸಿಸ್ಟೆನ್ಸಿ ನೀವು ಮೇಂಟೈನ್ ಮಾಡ್ತಿಲ್ಲ ಅಂತ. ಎಸ್ ಐ ನೋ ಅಫ್ಕೋರ್ಸ್ ನಂಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿಲ್ಲ. ಬಟ್ ಏನು ಗೊತ್ತಾ, ನನಗೆ ಕಂಟೆಂಟ್ಸ್ ನಾನು ಅಂತ ಏನು ತಲೆ ಇಲ್ಲ, ನನ್ನ ತಲೆ ಇದೆ ಅಂತ ಏನಲ್ಲ, ನಂಗೆ ತಲೆ ಇಲ್ಲ ಫಸ್ಟ್ ಆಫ್ ಆಲ್ ಆ ಥರ. ಸೊ ಹಾಗಾಗಿ ಏನನ್ನ ಮಾಡಬೇಕು, ಕನ್ಸಿಸ್ಟೆನ್ಸಿ ಲೈಕ್ ಯಾವುದು ಕಂಟೆಂಟ್ ತೊಗೋಬೇಕು ಏನು ನಂಗೆ ಐಡಿಯಾ ಇಲ್ಲ ಅಂದರೆ ನಂಗೆ ಬೇಗ ಫ್ಲ್ಯಾಶ್ ಆಗೋಲ್ಲ ಮಾಡಬೇಕು ಅಂದಾಗ. ಸೊ ನೀವು ಕಮೆಂಟ್ಸಲ್ಲಿ, ಸೊ ನನಗೆ ಡೈರೆಕ್ಟಾಗಿ ಹೇಳೋ ಬದಲು ಕಮೆಂಟ್ಸಲ್ಲಿ ಹಾಕಿ ಅಟ್ಲೀಸ್ಟ್ ನಂಗೆ ಕಮೆಂಟ್ಸ್ ಆದರೂ ಇನ್ಕ್ರೀಸ್ ಆಗುತ್ತೆ. ನಾನು ಅಟ್ಲೀಸ್ಟ್ ಕಮೆಂಟ್ಸ್ ಮಾಡಿದಿರಲ್ಲ ಅಂತಾದರೂ ನಾನು ಮಾಡ್ತೀನಿ ನೆಕ್ಸ್ಟ್ ಬ್ಲಾಗ್ಸ್ನ. ಸೊ ಹಾಗಾಗಿ ದಯವಿಟ್ಟು ಪ್ಲೀಸ್ ನೆಕ್ಸ್ಟ್ ಯಾವ ಬ್ಲಾಗ್ ನಾನು ಮಾಡಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ದ ಮೋಸ್ಟ್ ಇರಿಟೇಟಿಂಗ್ ಪಾರ್ಟ್ ಏನು ಗೊತ್ತಾ, ಟೈಲರಿಂಗಲ್ಲಿ ಸ್ಟಿಚಿಂಗ್ ಮಾಡಬೇಕಂದಾಗ ಈ ದಾರ ಕಟ್ ಆಗ್ತಾ ಇರುತ್ತೆ ಎನಿ ಟೈಮು. ಸೊ ನನಗಂತೂ ಗೊತ್ತಿಲ್ಲ ಏನಕ್ಕೆ ಅಂತ. ನಾನು ಎಷ್ಟೆಷ್ಟೋ ಸೆಟ್ಟಿಂಗ್ಸ್ ಎಲ್ಲ ಮಾಡಿದೆ, ಬಟ್ ಸ್ಟಿಲ್ ಆದರೂ ಕಟ್ ಆಗ್ತಿದೆ. ಈ ಥರ ಹಿಂಗಾಗ್ಬಿಟ್ರೆ ನಿಜ ಅರ್ಧಕ್ಕರ್ಧ ಸ್ಟಿಚಿಂಗ್ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಒಂಚೂರು ಇದು ಮಾಡೋಂಗಿಲ್ಲ, ಟಕ್ ಅಂದ್ಬಿಡುತ್ತೆ. ಓ ಗಾಡ್, ಫೈನಲಿ ಕರೆಕ್ಟಾಗಿ ಬರ್ತಿದೆ, ಬಟ್ ಗೊತ್ತಿಲ್ಲ ಯಾವಾಗ ಎಗ್ರೋಗುತ್ತೆ ದಾರ ಅಂತ. ನಿಲ್ಲಿಸಿ. ಫೈನಲಿ ನಂದು ಟಾಪ್ ರೆಡಿ ಆಗಿದೆ. ಬಟ್ ಏನು ಅಂದರೆ ಇದಕ್ಕೆ ನಾನು ಫ್ರಂಟ್ ಬ್ಯಾಕ್ ಯಾವುದು ಅಂತಲೇ ಗೊತ್ತಾಗಲ್ಲ, ಬಿಕಾಸ್ ಇದಕ್ಕೆ ಫ್ರಂಟ್ ನೆಕ್ಕು ಸೇಮ್ ಇದೆ, ಬ್ಯಾಕ್ ನೆಕ್ಕು ಸೇಮ್ ಇದೆ. ಸೊ ಹಾಗಾಗಿ ವಾಟ್ ಐ ಆಮ್ ಡೂಯಿಂಗ್ ಅಂದರೆ ಲೈಕ್ ಹಿಂದ್ಗಡೆ ನಂಗೆ ಗೊತ್ತಾಗೋದಕ್ಕೋಸ್ಕರ, ಮತ್ತು ಇನ್ನೊಂದು ಏನು ಗೊತ್ತಾ, ಫಿಟ್ಟಿಂಗು ಚೆನ್ನಾಗಿ ಬರುತ್ತೆ. ಬ್ಯಾಕ್ ಡಾಟ್ ಕೊಟ್ಟರೆ, ಡಾಟ್ ಅಂದರೆ ಲೈಕ್ ಹಿಂದ್ಗಡೆ 1/2 ಇಂಚ್ ಶೋಲ್ಡರ್ ಲೆವೆಲಲ್ಲಿ ಟಕ್ ಮಾಡೋದು. ಸೊ ದಟ್ ಈಸ್ ಕಾಲ್ಡ್ ಡಾಟ್ ಅಂತ. ನಾನು 1/2 ಇಂಚ್ ಮಾಡಿದ್ರೆ ಚೆನ್ನಾಗಿರ್ತದೆ. ಬಟ್ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಅಂದರೆ ನಾನೇ ಎಕ್ಸ್ಪೀರಿಯನ್ಸ್ ಆಗಿರೋ, ನಾನು ನೋಡಿರೋ ಹಂಗೆ ನಂಗೆ ಇಷ್ಟ ಆಗಲ್ಲ, ನಂಗೆ ಚೆನ್ನಾಗಿ ಕಾಣಿಸಲ್ಲ, ಈ ಥರನೂ ಹೊಲಿತಾರೆ ಯಾರಾದರೂ, ಈ ಥರ ಎಲ್ಲ ಹೇಳಿದ್ದಾರೆ ಆ್ಯಕ್ಚುಲಿ. ಬಟ್ ಸೀರಿಯಸ್ಲಿ ಅವ್ರಿಗೆ ಗೊತ್ತಿಲ್ಲ ಬ್ಯಾಕ್ ಡಾಟ್ ಕೊಟ್ಟರೆ ಎಷ್ಟು ಫಿಟ್ಟಿಂಗ್ ಪರ್ಫೆಕ್ಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ಐ ಅಗ್ರಿ, ಬಟ್ ಎಲ್ಲ ಬಾಡಿ ಟೈಪ್ಸ್ಗೂ ಅದು. ಓಕೆ, ಫೈನಲಿ ನಾನು ಕುರ್ತಾ ಸ್ಟಿಚ್ ಮಾಡಿ ಆಗಿದೆ. ಸೊ ಇದನ್ನು ನಾನು ನೆಕ್ಸ್ಟು ವೇರ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಸೊ ಸಾರಿ, ನಾನು ಫಿನಿಶಿಂಗ್ ವಿಡಿಯೋ ಎಲ್ಲ ಮಾಡೋದಕ್ಕಾಗಲಿಲ್ಲ, ಬಿಕಾಸ್ ಇದು ಮಾಡೋ ಟೆನ್ಷನಲ್ಲಿ ನಾನು ಹೇಳ್ತೀನಲ್ಲ, ದಾರ ಅವಾಗವಾಗ ಕಟ್ ಆಗ್ತಿತ್ತು. ಸೊ ಹಾಗಾಗಿ ಇದೆಲ್ಲ ಮಾಡೋದಕ್ಕೆ ಅಷ್ಟು ಟೈಮೂ ಆಗಲಿಲ್ಲ, ಮಾಡೋದಕ್ಕಾಗಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಮಾಡಬೇಕಂದ್ರೆ ಡೀಟೇಲಾಗಿ ಮಾಡ್ತೀನಿ. ಸೊ ಹಾಕೊಂಡು ಬರ್ತೀನಿ, ಇವಾಗ ಹಾಕೊಂಡು ಹೆಂಗೆ ಸ್ಟೈಲಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಫೈನಲಿ ನಾನು ಔಟ್ಫಿಟ್ ರೆಡಿಯಾಗಿ, ನಾನು ರೆಡಿಯಾಗಿ, ಸೊ ಇವತ್ತು ಈ ಥರ ಸ್ಟೈಲಿಂಗ್ ಮಾಡಿಕೊಂಡು ಬಂದಿದ್ದೀನಿ. ಸೊ ಇದಕ್ಕೆ ನಾನು ಸ್ಯಾಪ್ ಗ್ರೀನ್ ಕಲರ್ ಲೆಗಿಂಗ್ಸ್ ಯೂಸ್ ಮಾಡಿ, ಅದಕ್ಕೆ ಹೀಲ್ ಸ್ಲಿಪ್ಪರ್, ನಂಗೆ ಹೀಲ್ಸ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಈ ವೆಜ್ಜಸ್ ಚೂಸ್ ಮಾಡಿದ್ದೀನಿ, ಸಾರಿ ನಾಟ್ ಎ ಹೀಲ್, ವೆಜ್ಜಸ್ ಚೂಸ್ ಮಾಡಿದ್ದೀನಿ. ಆ್ಯಂಡ್ ಸ್ಯಾಪ್ ಗ್ರೀನ್ ಲೆಗಿಂಗ್ ಜೊತೆಗೆ ನಾನು ಒಂದು ವೈಟ್ ಇಯರಿಂಗ್ ಹ್ಯಾಂಗಿಂಗ್ನ ಚೂಸ್ ಮಾಡಿದ್ದೀನಿ. ದೆನ್ ವಾಟ್ ಎಲ್ಸ್, ಈ ಥರ ರೆಡಿ ಆಗಿದ್ದೀನಿ. ಹೋಪ್ಫುಲಿ ತುಂಬ ಚೆನ್ನಾಗಿ ಬಂದಿದೆ ಅಂದ್ಕೊತೀನಿ. ಸೊ ಲೈಟಾಗಿ ಕರ್ಲ್ಸ್ ಮಾಡ್ಕೊಂಡಿದ್ದೀನಿ. ಸೊ ಯೂಶ್ವಲಿ ನಾನು ಟ್ರೆಡಿಷ್ನಲ್ ವೇರ್ ಹಾಕೋಬೇಕು ಅಂತಂದಾಗ ಐ ಯೂಸ್ ಟು ಕರ್ಲ್ ಮೈ ಹೇರ್ಸ್ ಸ್ವಲ್ಪ ಲೈಟಾಗಿ, ಮೊದಲೇ ನಾನು ಬೇಬಿ. ಸೊ ಬಟ್ ಸ್ಟಿಲ್ ಲೈಟಾಗಿ ಹೇರ್ ಕರ್ಲ್ಸ್ ಮಾಡಿಕೊಂಡು ಸ್ಟೈಲಿಂಗ್ ಮಾಡಿದ್ದೀನಿ. ಸೊ ಹೋಪ್ಫುಲಿ ಈ ಸ್ಟೈಲಿಂಗ್ ಇಷ್ಟ ಆಗುತ್ತೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.